ನಾನೇನು ಸುದೀಪಲ್ಲ ದರ್ಶನ್ ಅಲ್ಲ ವೆನ್ ಇಟ್ಸ್ ಕಮ್ ಟು ಹೈಟ್. ಐ ಆಮ್ ಜಸ್ಟ್ ಅ ಗೈ ವಿತ್ ಅ ಫುಲ್ ಹೆಡ್ ಆಫ್ ಏರ್. ನಾನು ಎಂಗೇಜಲ್ಲಿದ್ದಾಗ ತುಂಬ ಇನ್ಸೆಕ್ಯೂರ್ ಆಗಿದೆ ಅಬೌಟ್ ಮೈ ಐಟ್, ಯಾಕೆಂದರೆ ತುಂಬ ಶಾರ್ಟ್ ಆಗಿದ್ದೀನಿ ಹಂಗೆ ಹಿಂಗೆ ಅಂತ. ಆ್ಯಂಡ್ ದ ಸೀಕ್ರೆಟ್ ಇಟ್ಸ್ ನೋ ಆಲ್ಸೋ. ಆ್ಯಂಡ್ ಅದೆಲ್ಲ ಬಿಟ್ಟು ನಿಮಗೆ ಯಾವಾಗಲೇ ಇವಾಗ ಯಾವ ಥರ ಹೈಟ್ ಗ್ರೋ ಮಾಡೋದು ಅದೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಹೈಟ್ ಇರಲಿಲ್ಲ ಅಂದರೆ ಯಾವ ಥರ ತೋರಿಸ್ಕೊಳ್ಳೋದು ಅಂತ ಗೊತ್ತಿರುತ್ತೆ. ಲೈಕ್ ಸ್ಟೈಲ್ ಆಗಿರ್ಬೋದು ನಿಮ್ಮದು, ಇಲ್ಲ ಕಲರ್ ಹಾಕೊಳ್ಳೋದ್ರ ಮೇಲೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಶಾರ್ಟ್ ಗೈ, ಯಾವ ಥರ ನೀವು ಹೈಟಾಗಿ ಕಾಣಬೇಕು ಅಂತ ಹೇಳ್ತಿದ್ವಿ. ಸೊ ನೀವು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಇವಾಗಲೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ನೋಡ್ತಿದ್ದೀರಾ ಸ್ಟೈಲ್ ಲಿಂಕ್. ನಾನು ನಿಮ್ಮ ಅವಿನಾಶ್ ಹೆಸರು ಕೇಳಿರ್ತೀರ. ನೀವು ಶಾರ್ಟ್ ಗೈ ಇರೋರು ಏನು ಮಾಡಬೇಕು ಅಂದರೆ ಆಲ್ವೇಸ್ ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಲೈಕ್ ಮೋನೋಕ್ರೋಮೆಟಿಕ್ ಕಲರ್ಸ್, ಅದ್ರ ಮೇಲೆ ನೀವು ತುಂಬ ಕಾನ್ಸಂಟ್ರೇಟ್ ಮಾಡಬೇಕು. ಲೈಕ್ ಅದಲ್ಲದೆ ನಿಮಗೆ ತುಂಬ ಟ್ರಿಕ್ಕಿಯಾಗಿದೆ ಅನ್ಕೋತೀನಿ. ಲೈಕ್ ಹೇಗೆಂದರೆ ಪ್ಯಾಂಟ್ನ ಪ್ಯಾಂಟ್ ಹೇಗೆ ಚೂಸ್ ಮಾಡೋದು ಅಂತ. ಆ್ಯಂಡ್ ಅದಲ್ಲದೆ ನೀವು ಆದಷ್ಟು ಬ್ಯಾಗಿ ಪ್ಯಾಂಟ್ಸ್ ಏನು ಹಾಕೋತಾ ಇದ್ದರೆ ಅಂದರೆ ಪ್ಲೀಸ್ ಅದನ್ನ ಅವಾಯ್ಡ್ ಮಾಡಿ. ಅದು ನಿಮಗೆ ಸೂಟ್ ಆಗೋಲ್ಲ ಆ್ಯಂಡ್ ಅದು ಲುಕ್ಕಾಗಿ ಕೂಡ ಕಾಣಲ್ಲ. ಅದರಿಂದ ನೀವು ಆದಷ್ಟು ಶಾರ್ಟಾಗಿ ಕಾಣ್ತೀರೋ ಹೊರತಾಗಿ ತುಂಬ ಹೈಟಾಗಿ ಏನು ಕಾಣಲ್ಲ. ಸೊ ಆದಷ್ಟು ಬ್ಯಾಗಿ ಪ್ಯಾಂಟ್ಸ್ ಏನಿದಿಲ್ಲ ಅವಾಯ್ಡ್ ಮಾಡಿ. ಪ್ಯಾಂಟ್ ಯಾವ ಥರ ಇರಬೇಕು ಅಂತಾರೆ ಲೈಕ್ ನಿಮ್ಮ ಸ್ಟ್ರೀಮ್ ಲೈನ್ ಏನಿರುತ್ತಲ್ಲ ಅದು ಯಾವತ್ತೂ ಸ್ಟ್ರೈಟಾಗಿರಬೇಕು. ಆ್ಯಂಡ್ ಅದಲ್ಲದೆ ನೀವೇನಾದರೂ ವೈಡ್ ಡ್ರೆಸ್ಸಸ್ ಹಾಕ್ತಿದ್ರೆ ಅಂದರೆ ಲೈಕ್ ಟಿ ಶರ್ಟ್ ಆಗಿರ್ಬೋದು, ಪ್ಯಾಂಟ್ಸ್, ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಅದಲ್ಲದೆ ನೀವು ನೋಡಿರ್ತೀರ ಬ್ಯಾಗಿ ಪ್ಯಾಂಟ್ಸ್ ಆ ಥರ ಹಾಕೊಂಡೋಗಿ ನೀವು ಯಾವ ಥರ ಕಾಣ್ತೀರಂತ. ಸೊ ಆದಷ್ಟು ಅದನ್ನೂ ಅವಾಯ್ಡ್ ಮಾಡಿ. ಆ್ಯಂಡ್ ವರ್ಟಿಕಲ್ ಲೈನ್ಸ್ ಅದಕ್ಕೆ ಹೋಗೋದು ಬೆಸ್ಟ್ ಅನ್ಕೋತೀನಿ. ಲೈಕ್ ಹೇಗೆಂದರೆ ನೀವು ಪ್ಯಾಂಟಲ್ಲಿ ಅಂತ ಅಷ್ಟೇ ಹೇಳ್ತೀರ, ಲೈಕ್ ಶರ್ಟಲ್ಲಿ ಹಾಕೊಂಡ್ರೆ ನೀವು ತುಂಬ ಹೈಟಾಗಿ ಕಾಣ್ತೀರ. ಆ್ಯಂಡ್ ಅದರಿಂದ ಸ್ವಲ್ಪ ನೋಡೋರ್ಗೂ ಒಂದು ಸ್ವಲ್ಪ ನೀವು ಹೈಟಾಗಿ ಅನಿಸ್ತೀರ, ಆದಷ್ಟು ಶಾರ್ಟ್ ಅನ್ಸಲ್ಲ. ಸೊ ಆದಷ್ಟು ವರ್ಟಿಕಲ್ ಆಗಿರ್ಬೋದು, ಮೋನೋಕ್ರೋಮೆಟಿಕ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ.